ಪರಿಗಣಿತ ವಿಶ್ವವಿದ್ಯಾಲಯದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜಿನ 26ನೇ ವಾರ್ಷಿಕೋತ್ಸವ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಆಡಿಟೋರಿಯಂನಲ್ಲಿ ನಡೆಯಿತು. ಶಿಕ್ಷಣ ತಜ್ಞ, ತಂತ್ರಜ್ಞ, ಸಾಮಾಜಿಕ ಕಾರ್ಯಕರ್ತರು, ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ, ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾ. ಊಡೆ ಪಿ. ಕೃಷ್ಣ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜಿನ 26ನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಉತ್ತಮ ಯೋಚನೆಗಳು ಯಶಸ್ಸಿನ ಮಂತ್ರವಾಗಿರುತ್ತದೆ. ಆಲೋಚನೆಗಳಿಗೆ ಜೀವನದಲ್ಲಿ ಹೆಚ್ಚು ಮೌಲ್ಯವಿರುತ್ತದೆ. ಯೋಚನೆಗಳ ಅಳತೆಯಿಂದ ವಿದ್ಯಾರ್ಥಿಗಳನ್ನು ಅಳೆಯಲಾಗುತ್ತದೆ. ವಿಶ್ವದಲ್ಲೇ ಕಾರ್ಯಾಚರಿಸುವ ಮನೋಭಾವ ಬೆಳೆಸಿಕೊಳ್ಳಿ. ಅವಕಾಶ ಸಿಕ್ಕಲ್ಲಿ ಎಲ್ಲಿಯೂ ಕಾರ್ಯನಿರ್ವಹಿಸಿರಿ ಎಂದರು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕನ್ಸಿಡರ್ಡ್ ಆಸ್ ಟೆಂಪಲ್ಸ್ ಆಫ್ ನಾಲೆಡ್ಜ್. ಇದು ಜ್ಞಾನ ದೇಗುಲದಲ್ಲಿ ಶಿಸ್ತು ಸಹಜವಾಗಿರಬೇಕು, ಶುಭ್ರವಾಗಿರಬೇಕು, ಎಲ್ಲವೂ ಕೂಡ ವ್ಯವಸ್ಥಿತವಾಗಿರಬೇಕು. ಈ ಎಲ್ಲ ಲಕ್ಷಣಗಳು ಇರೋದನ್ನು ನಾವು ಸರಸ್ವತಿಯ ದೇಗುಲ, ಸರಸ್ವತಿಯ ಮಂದಿರ ಅಂತ ನಾವು ಕರಿತೇವೆ. ಸುಮಾರು 30,000 ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಜನೆ ಅವಕಾಶ ಮಾಡಿಕೊಟ್ಟಿದೆ ಅಂತಂದರೆ ಇದು ಸಾಧಾರಣವಾದ್ದಲ್ಲ, ಇದು ಅಭೂತಪೂರ್ವವಾದಂಥ ಸಾಧನೆ. ಐ ಟೆಲ್ ಯು, ಯು ಆರ್ ಆಲ್ ಲಕ್ಕಿ ಟು ಹ್ಯಾವ್ 360-degree education. And I was fascinated to learn so many good initiatives that the college has taken up, particularly in making students socially committed. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್. ವಿನಯ್ ಹೆಗ್ಡೆ ಮಾತನಾಡಿ, ಫಿಸಿಯೋಥೆರಪಿ ವೈಯಕ್ತಿಕವಾಗಿ ಜೀವನಕ್ಕೆ ಸಹಕರಿಸಿದೆ. 1600 ಆಸ್ಪತ್ರೆಯಲ್ಲಿ ಹಾಗೂ 23 ಗ್ರಾಮೀಣ ಭಾಗದ ಆರೋಗ್ಯ ಕೇಂದ್ರಗಳಲ್ಲಿ 1000ಕ್ಕೂ ಅಧಿಕ ರೋಗಿಗಳ ಶುಶ್ರೂಷೆಯನ್ನು ಆಡಳಿತ ನಡೆಸುತ್ತಾ ಬಂದಿದ್ದು, 18 ಕೋಟಿ ರೂಪಾಯಿಗಳನ್ನು ಬಡ ರೋಗಿಗಳಿಗಾಗಿ ವ್ಯಯಿಸಲಾಗುತ್ತಿದೆ ಎಂದರು. This institution we started possibly in the year 1999 has hugely changed in the last possibly 25 years. I think the medical college is now celebrating its 25th year. Education is a continuous process. This is a profession where sacrifice is the most important part. That in this institution, every day we treat more than 2,500 patients in multiple rural centers and in the main center here. I believe that you have done so much for the rural area here. We are all proud of you. Without taking medicine, if there is a procedure in which a man could lead a good life, I think that's only in the physiotherapy. ಹಳೆ ವಿದ್ಯಾರ್ಥಿ ಸೂರತ್ನ ಭದ್ರೋಳಿ ಶ್ರೀಮದ್ ರಾಮಚಂದ್ರ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಪಿಜಿ ಮತ್ತು ರಿಸರ್ಚ್ನ ಮುಖ್ಯಸ್ಥರಾದ ಪ್ರೊಫೆಸರ್ ಡಾ. ತರ್ಪಣ್ ಎಚ್. ಶಾ ಅವರನ್ನು ಸನ್ಮಾನಿಸಲಾಯಿತು. ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ದಾನೇಶ್ ಕುಮಾರ್ ವಾರ್ಷಿಕ ವರದಿಯನ್ನು ವಾಚಿಸಿದರು. ಕಾವ್ಯ ಭಟ್ ವಿದ್ಯಾರ್ಥಿ ಕೌನ್ಸಿಲ್ ವರದಿ ಸಲ್ಲಿಸಿದರು. ವಿದ್ಯಾರ್ಥಿ ಕೌನ್ಸಿಲ್ ಸಲಹೆಗಾರ್ತಿ ರುಚಿತಾ ನರ್ಸಿಯಾ ವಿದ್ಯಾರ್ಥಿಗಳ ಪ್ರಶಸ್ತಿ ಪತ್ರ ವಾಚಿಸಿದರು. ಪುರುಷೋತ್ತಮ್ ಸನ್ಮಾನಿತರ ವಿವರ ಓದಿದ್ರು. ಈ ಸಂದರ್ಭ ಬೋಧಕೇತರ ಸಿಬ್ಬಂದಿ ಜ್ಯೋತಿ ಎನ್, ಕಲಾವತಿ ಕೆ, ಲೀನಾರಾವ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಿಶಿತಾ, ಸೌಮ್ಯ ಶ್ರೀವಾತ್ಸವ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.